ನಮಸ್ಕಾರ ಸ್ನೇಹಿತರೆ. 2026 T20 ವಿಶ್ವಕಪ್ಗಳು ನಿನ್ನೆ ಭಾರತ ಗೆದ್ದು ಬೀಗಿದೆ. 3ನೇ ಬಾರಿ ಗೆದ್ದು ಬೀಗಿದ ಭಾರತ. ಹೌದು, ನಿನ್ನೆ ನಡೆದಿರುವಂಥ ಪಂದ್ಯದಲ್ಲಿ ಭಾರತ 3ನೇ ಬಾರಿ T20 ವಿಶ್ವಕಪ್ಪನ್ನು ಬರೆದು ವಿಶ್ವ ದಾಖಲೆ ಮಾಡಿದೆ. ಯಾವ ಟೀಮ್ಗಳು ಸಹಿತ T20 ವಿಶ್ವಕಪ್ನಲ್ಲಿ 3 ಬಾರಿಯನ್ನು ಗೆದ್ದಿರಲಿಲ್ಲ. ಆದರೆ ಭಾರತ 3 ಬಾರಿ ಗೆದ್ದು ವಿಶ್ವ ದಾಖಲೆ ಮಾಡಿದೆ. ಹೌದು, ಸೌತ್ ಆಫ್ರಿಕಾವನ್ನು ಹೀನಾಯವಾಗಿ ಸೋಲಿಸಿ ಟೂರ್ನಿಯಿಂದ ಹೊರಗೆ ದಬ್ಬಿದಂಥ ನ್ಯೂಜಿಲೆಂಡ್ ಭಾರತದ ವಿರುದ್ಧ ಪೂರ್ತಿ ಶರಣಾಗಿತ್ತು. ಟಾಸ್ ಸೋತ ಭಾರತ ಮೊದಲು ಬ್ಯಾಟಿಂಗನ್ನು ಮಾಡುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಮೊದಲೇ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಇರೋದರಿಂದ ಭಾರತದಲ್ಲಿ ಗೆದ್ದಕ್ಕಿಂತ ಸೋತಿದ್ದೇ ಜಾಸ್ತಿ ಆಗಿರೋದರಿಂದಾಗಿ ಭಾರತ ಮೊದಲು ಬ್ಯಾಟಿಂಗ್ಗೆ ಬಂದಾಗ ಬರೋಬ್ಬರಿ 255 ರನ್ನನ್ನು ಬೃಹತ್ ಗುರಿಯನ್ನು ಕೊಟ್ಟಿತು. ಅದು 5 ವಿಕೆಟ್ ನಷ್ಟಕ್ಕೆ. ಈ ಗುರಿ ಬೆನ್ನತ್ತಿದಂಥ ನ್ಯೂಜಿಲೆಂಡ್ ಕೇವಲ 19 ಓವರ್ಗಳಲ್ಲಿ ಅದರ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 159 ರನ್ನನ್ನು ಹೊಡೆಯಲು ಮಾತ್ರ ಸಾಧ್ಯವಾಯಿತು. ಬರೋಬ್ಬರಿ 96 ರನ್ನುಗಳಿಂದ ಭಾರತ ಗೆದ್ದು ಬೀಗಿದೆ. ಹಾಗಾಗಿ ಈ ಇಷ್ಟೊಂದು 250 ರನ್ನನ್ನು ಭಾರತ ಹೊಡೆಯಲು ಪ್ರಮುಖವಾದಂಥ ಆಟಗಾರರು ಯಾರೆಲ್ಲ ಆಟಗಾರರು ಎಟ್ಟೆಟ್ಟು ರನ್ನನ್ನು ಹೊಡೆದಾದರೆ ನೋಡೋದಾದರೆ, ಮೊದಲನೇದು ಸಂಜು ಸ್ಯಾಮ್ಸನ್ ಅವರು 46 ಬಾಲ್ಗಳಲ್ಲಿ 89 ರನ್ನನ್ನು ಹೊಡೆದರು. ಇನ್ನು ಈ ಕಡೆ ಬರೋದಾದರೆ ಇಡೀ ಟೂರ್ನ ಉದ್ದಕ್ಕೂ ಫ್ಲಾಪ್ ಶೋವನ್ನು ನೀಡಿರುವಂಥ ಅಭಿಷೇಕ್ ಶರ್ಮಾ ಅವರು 21 ಬಾಲ್ಗಳಲ್ಲಿ 52 ರನ್ನನ್ನು ಹೊಡೆದರು. ಸೊ ಈ ಕಡೆ ಬರೋದಾದರೆ ಮೂರನೇದಾಗಿ ಇಶಾನ್ ಕಿಶನ್ ಅವರು ಕೇವಲ 25 ಎಸೆತಗಳಲ್ಲಿ 54 ರನ್ನನ್ನು ಹೊಡೆದರು. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು 13 ಎಸೆತಗಳಲ್ಲಿ 18 ರನ್ನನ್ನು ಹೊಡೆದರು. ಈ ಕಡೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು 1 ಎಸೆತಗಳಲ್ಲಿ 0 ರನ್ನನ್ನು ಹೊಡೆದು ಔಟನ್ನು ಆದರು. ಈ ಕಡೆ ತಿಲಕ್ ವರ್ಮಾ ಅವರು 6 ಎಸೆತಗಳಲ್ಲಿ 8 ರನ್ನನ್ನು ಹೊಡೆದರು. ಈ ಕಡೆ ಶಿವಮ್ ದುಬೆ ಅವರು 8 ಎಸೆತಗಳಲ್ಲಿ 26 ರನ್ನನ್ನು ಹೊಡೆದರು. ಹಾಗಾಗಿ ಇವರೆಲ್ಲ ಆಟಗಾರರಿಂದ ಭಾರತ 255 ರನ್ನನ್ನು ಬೃಹತ್ ಟಾರ್ಗೆಟನ್ನು ನ್ಯೂಜಿಲೆಂಡ್ಗೆ ಕೊಡಿತು. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬರೋದಾದರೆ ಕೇವಲ ನ್ಯೂಜಿಲೆಂಡನ್ನು 159 ರನ್ನಕ್ಕೆ ಕಟ್ಟಿಹಾಕಲು ಭಾರತ ಪ್ರಮುಖ ಬೌಲರ್ಗಳಾದಂಥ ಬೂಮ್ರಾ ಅವರು 4 ಎಸೆತಗಳಲ್ಲಿ 15 ರನ್ನನ್ನು ನೀಡಿ ಬರೋಬ್ಬರಿ 4 ವಿಕೆಟನ್ನು ಕಬಳಿಸಿಕೊಂಡರು. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಸಹಿತ 4 ಓವರನ್ನು ಬಾಲಿಂಗ್ ಮಾಡಿ 26 ರನ್ನನ್ನು ನೀಡಿ 1 ವಿಕೆಟನ್ನು ಕಬಳಿಸಿಕೊಂಡರು. ಇನ್ನು ಬ್ಯಾಕ್ ಟು ಬ್ಯಾಕ್ ವಿಫಲತೆಯಿಂದ ಇದ್ದಂಥ ನಾವು ಅಭಿಷೇಕ್ ಶರ್ಮಾ ಅವರಿಗೂ ಸಹಿತ 18ನೇ ಓವರನ್ನು ಆಡಲು ಕೊಟ್ಟಾಗ ಅವರು ಸಹಿತ 1 ಓವರನ್ನು ಹಾಕಿ 5 ರನ್ನನ್ನು ಕೊಟ್ಟು 1 ವಿಕೆಟನ್ನು ಕಬಳಿಸಿದ್ರು. ಸೊ ಇವೆಲ್ಲಷ್ಟಾಗಿ ಭಾರತ 96 ರನ್ನುಗಳಿಂದ ಗೆದ್ದು ಬೀಗಿ 3ನೇ ಬಾರಿ ವಿಶ್ವಕಪ್ಪನ್ನು ಎತ್ತಿ ಹಿಡಿಯಲು ಪ್ರಮುಖವಾದಂಥ ಕಾರಣವನ್ನು ಹುಡುಕಿದೆ. ಯಾಕಂದರೆ ಎಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಭಾರತ ಪ್ರತಿ ಸಲ ಸೋಲ್ತಿತ್ತು, ಇವತ್ತು ಅದೇ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ 3ನೇ ಬಾರಿ ವಿಶ್ವಕಪ್ಪನ್ನು ಎತ್ತಿ ಹಿಡಿದು ವಿಶ್ವ ದಾಖಲೆಯನ್ನು ಮಾಡಿದೆ. ಯಾಕೆಪ್ಪ ಅಂದರೆ ಬರ್ತಿವರೆಗೂ ಅಲ್ಲಿ ನ್ಯೂಜಿಲೆಂಡಲ್ಲಿ ಸೋತಿದೆ. ಸೊ ಹಾಗಾಗಿ ಸೌತ್ ಆಫ್ರಿಕಾ ಗೆಲ್ತಿತ್ತು ಅನ್ನೋದು ಎಲ್ಲರ ಫೇವ್ರೇಟ್ ಟೀಮ್ ಆಗಿತ್ತು. ಭಾರತ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾದಂಥ ಸೋಲು ಎಲ್ಲರ ಆ ಹುರುಪನ್ನು ಎಬ್ಬಿಸಿತು. ಸೊ ಇಲ್ಲಿ ಪ್ರಮುಖವಾಗಿ ಅಭಿಷೇಕ್ ಶರ್ಮಾ ಅವರು ಸಹಿತ ಫಾರ್ಮಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ನಾವು ಹೇಳಲೇಬೇಕಾದಂಥ ನಿರ್ಣಾಯಕ ಪಂದ್ಯದಲ್ಲಿ ಅವರು ಸೆಂಚುರಿ ಕಂಪ್ಲೀಟ್ ಆಗಲೇ ಹೋಲಿಬಿಡು ಖರೆ. ಆದರೆ ನಿರ್ಣಾಯಕ ಪಂದ್ಯದಲ್ಲಿ ಒಳ್ಳೆಯ ಅದ್ಭುತ ಆದಂಥ ಆಟವನ್ನು ಆಡಿದ್ದಾರೆ. ಸೊ ಸಂಜು ಸ್ಯಾಮ್ಸನ್ ಅವರು ನ್ಯೂಜಿಲೆಂಡ್ ವಿರುದ್ಧ ಕೇವಲ 50 ಎಸೆತಗಳಲ್ಲಿ 97 ರನ್ನನ್ನು ಹೊಡೆದರು. ಈ ಕಡೆ ಇಂಗ್ಲೆಂಡ್ ವಿರುದ್ಧವೂ ಸಹಿತ ಅಟ್ಟೆ 42 ಎಸೆತಗಳಲ್ಲಿ 89 ರನ್ನನ್ನು ಹೊಡೆದರು. ಈ ಕಡೆ ನ್ಯೂಜಿಲೆಂಡ್ ವಿರುದ್ಧ ಅಟ್ಟೆ 46 ಎಸೆತಗಳಲ್ಲಿ ಬರೋಬ್ಬರಿ 89 ರನ್ನನ್ನು ಹೊಡೆದರು. ಇನ್ನು ಈ ಕಡೆ ನ್ಯೂಜಿಲೆಂಡ್ ಯಾಕೆಪ್ಪ ಅಂದರೆ ಚೋಕರ್ಸ್ ಅನ್ನುವಂಥ ಪಟ್ಟ ಮತ್ತೆ ಅದರ ಹಣೆಗೆ ಬಿದ್ದಿದೆ. ಇಲ್ಲಿವರೆಗೂ ವಿಶ್ವಕಪ್ಪನ್ನು ಗೆತ್ತಿ ಹಿಡಿಯೋದರಲ್ಲಿ ನ್ಯೂಜಿಲೆಂಡ್ ವಿಫಲವಾಗಿದೆ. 2015ರಲ್ಲಿ ಫೈನಲಲ್ಲಿ ಒಂದು ಸೋಲ್ತು, 2019ರಲ್ಲಿ ಸಹಿತ ಫೈನಲಲ್ಲಿ ಒಂದು ಸೋಲ್ತು, 2021ರಲ್ಲಿ ಭಾರತದ ವಿರುದ್ಧ ಒಂದು ಫೈನಲಲ್ಲಿ ಸೋಲ್ತು, 2026ರಲ್ಲಿಯೂ ಸಹಿತ ಫೈನಲ್ಗೆ ಒಂದು ನ್ಯೂಜಿಲೆಂಡ್ ಸೋಲನ್ನು ಅನುಭವಿಸಿದೆ. ನ್ಯೂಜಿಲೆಂಡ್ ಈಗ ಚೋಕರ್ಸ್ ಅನ್ನುವಂಥ ಪಟ್ಟಕ್ಕೆ ಕಾರಣವಾಗಿದೆ. ಇದಿಷ್ಟು ಭಾರತ ಮತ್ತು ನ್ಯೂಜಿಲೆಂಡ್
ಫೈನಲ್ ಮ್ಯಾಚಿನ ಬಗ್ಗೆ ಹೇಳಿಕೊಡುವಂಥ ಚಿಕ್ಕ ಪ್ರಯತ್ನ. ಭಾರತ 3ನೇ ಬಾರಿ ವಿಶ್ವಕಪ್ ಗೆದ್ದಾಗಿದೆ. ನಮಸ್ಕಾರ ಸ್ನೇಹಿತರು.